Hello everyone, today let's start to learn here the types of chemical bonding. Dear students, in this video session you will be learn about types of chemical bonding, that is covalent bond, ionic bond, coordinate or dative bond, valence bond, hydrogen bond. Let's see here the first one, what is chemical bonding? Chemical bonding between two atoms, it depends on the nature of these atoms to attain their octet structure. A chemical bonding between two atoms, it depends on the nature of these atoms to attain their octet structure. Here you can consider two atoms and there is one chemical bond is there. That chemical bond is created by using the octet rule. Octet rule means the outermost valence electrons number is the 8. Outermost valence electrons is 8. ಅಂದರೆ ಎರಡು ಆಟಮ್ಸ್ ಮಧ್ಯೆ ಏನಿರುತ್ತಪ್ಪ ಅಂತಂದರೆ ಕೆಮಿಕಲ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಅಂತಂದರೆ ಆಕ್ಟೇಟ್ ಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು. ಆಕ್ಟೇಟ್ ಸ್ಟ್ರಕ್ಚರ್ ಏನು ಹೇಳುತ್ತಂತಂದರೆ, ಈ ಆಕ್ಟೇಟ್ ಸ್ಟ್ರಕ್ಚರ್ ಅಂತಂದರೆ ಡಾಟನ್ನು ನಾವು ಲೆವಿಸ್ ಸ್ಟ್ರಕ್ಚರ್ ಅಂತ ಹೇಳಿ ಕೂಡ ಏನು ಮಾಡ್ತೀವಿ ಅಂತಂದರೆ ಕರಿತೀವಿ. ಅಂದರೆ ಔಟರ್ ಮೋಸ್ಟ್ ವ್ಯಾಲೆನ್ಸ್ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕಂತಂದರೆ ಒಟ್ಟಾರೆ 8 ಎಲೆಕ್ಟ್ರಾನ್ಸ್ ಇರಬೇಕು. ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವೇನಂತಂದರೆ ಎಕ್ಸಾಂಪಲ್ಸ್ ನೋಡ್ತಾ ಹೋದ ಹಾಗೆ ನಮಗೆ ಆಕ್ಟೇಟ್ ಸ್ಟ್ರಕ್ಚರನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದು ಏನಾಗತ್ತಪ್ಪ ಅಂತಂದರೆ ಗೊತ್ತಾಗತ್ತೆ. ಹಿಯರ್ the type of bonds are broadly classified into ionic bond, covalent bond, coordinate or dative bond, van der Waals interaction, hydrogen bond. ಅಂದರೆ the types of chemical bonds ಅನ್ನು ಯಾವ ರೀತಿಯಾಗಿ ನಾವು ಕ್ಲಾಸಿಫಿಕೇಶನ್ ಮಾಡಿದೀವಪ್ಪ ಅಂತಂದರೆ, ಒಂದು ಅಯೋನಿಕ್ ಬಾಂಡ್, ಮತ್ತೊಂದು ಕೋವಲೆಂಟ್ ಬಾಂಡ್, ಆ್ಯಂಡ್ ಅನದರ್ ಒನ್ ಈಸ್ ಕೋಆರ್ಡಿನೇಟ್ ಆರ್ ಡೇಟಿವ್ ಬಾಂಡ್, one more is van der Waals interaction, last one is hydrogen bond. Let's we discuss here one by one. In that the first one is ionic bond. Dear students, only one time you listen very carefully this video, then it will become very easy to understand the different types of chemical bond system. Ionic bond, the name itself indicates ಅಯಾನ್ ಮೀನ್ಸ್ ಇಲ್ಲೇನಿರತ್ತೆ ಅಂತಂದರೆ ಅಯಾನ್ಸ್ ಇರುತ್ತೆ. ಅಯಾನ್ಸ್ ಅಂತಂದರೆ ಯಾವ್ಯಾವ ಟೈಪ್ ಗೊತ್ತಿದೆ ನಮಗೆ? ಒನ್ ಈಸ್ ಅ ಪಾಸಿಟಿವ್ ಅಯಾನ್, ಅನದರ್ ಒನ್ ಈಸ್ ದಿ ನೆಗೆಟಿವ್ ಅಯಾನ್. ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ ಎರಡೂ ಕೂಡಿಬಿಟ್ಟಾಗ ಒಂದು ಬಾಂಡ್ ಏನು ಕ್ರಿಯೇಟ್ ಆಗತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಅಯಾನಿಕ್ ಬಾಂಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎಲೆಕ್ಟ್ರೋವಲೆಂಟ್ ಬಾಂಡ್. ಇದಕ್ಕೆ ನಾವು ಮತ್ತೊಂದು ಹೆಸರು ಏನಂತ ಹೇಳಿ ಕರಿತೀವಿ ಅಂತಂದರೆ ಎಲೆಕ್ಟ್ರೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದಿಸ್ ಅಯಾನಿಕ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ one or more electrons from the outermost energy shell of one atom to the outermost energy shell of another atom. Just ionic bond is too simple. It is complete transfer of electrons from one outermost valence shell to the another outermost valence shell. ಅಂದರೆ ಒಂದು ಆಟಮ್ನಲ್ಲಿರುವಂತಹ ಔಟರ್ಮೋಸ್ಟ್ ಎನರ್ಜಿ ಶೆಲ್ದಿಂದ ಇಲೆಕ್ಟ್ರಾನ್ಸನ್ನು ಮತ್ತೊಂದು ಔಟರ್ಮೋಸ್ಟ್ ವ್ಯಾಲೆನ್ಸ್ ಶೆಲ್ಗೆ ಏನು ಮಾಡತ್ತಂತಂದರೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡತ್ತೆ. ಏನು ಮಾಡತ್ತೆ? ಕಂಪ್ಲೀಟಾಗಿ ಏನು ಮಾಡತ್ತಪ್ಪ ಅಂತಂದರೆ ಟ್ರಾನ್ಸ್ಫರ್ ಮಾಡತ್ತೆ. ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಅಯಾನಿಕ್ ಬಾಂಡ್ ಅಂತ ಹೇಳಿ ಕರಿತೀವಿ. ಇನ್ ದಿಸ್ ಟೈಪ್ ಆಫ್ ಬಾಂಡಿಂಗ್ ಒನ್ ಆಟಮ್ ಲಾಸಸ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ಬಿಕಮ್ಸ್ ಅ ಪಾಸಿಟಿವ್ ಅಯಾನ್. ಆನ್ ದಿ ಅದರ್ ಹ್ಯಾಂಡ್ other atoms gains the electrons and becomes a negative ion. These are held by electrostatic force of attraction to form an ionic molecule. ಅಂದರೆ ಇದರಲ್ಲಿ ಎರಡು ಆಟಮನ್ನು ಕನ್ಸಿಡರ್ ಮಾಡಬೇಕು ನಾವು ಬಾಂಡ್ ಸಿಸ್ಟಮ್ ತೋರಿಸ್ಬೇಕಂತಂದರೆ. ಒಂದು ಆಟಮ್ ಏನು ಮಾಡತ್ತಂತಂದರೆ ಇಲೆಕ್ಟ್ರಾನ್ಸನ್ನು ಲಾಸ್ ಮಾಡಿಕೊಂಡು ಪಾಸಿಟಿವ್ ಆಗುತ್ತೆ. ಮತ್ತೊಂದು ಆಟಮು ಇಲೆಕ್ಟ್ರಾನ್ಸನ್ನು ಗೇನ್ ಮಾಡ್ಕೊಂಡು ಏನಾಗತ್ತಪ್ಪ ಅಂತಂದರೆ ನೆಗೆಟಿವ್ ಆಗತ್ತೆ. ಅವು ಎರಡೂ ಏನಾಗತ್ತಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ದಿಂದ ನಮಗೆ ಅಯಾನಿಕ್ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ.
ಇಲ್ಲಿ ಅರ್ಥ ಆಯ್ತಾ? ಫಸ್ಟ್ ಒನ್ ಏನು ಹೇಳಿದ್ದೀನಿ, ಡೆಫಿನೇಷನ್ ಹೇಳಿದ್ದೀನಿ. ಇಟ್ ಈಸ್ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಔಟರ್ ಮೋಸ್ಟ್ ಎನರ್ಜಿ ಶೆಲ್ ಆಫ್ ಒನ್ ಆಟಮ್ ಟು ದಿ ಔಟರ್ ಮೋಸ್ಟ್ ಎನರ್ಜಿ ಶೆಲ್ ಆಫ್ ಅನದರ್ ಆಟಮ್. ಇನ್ನೊಂದು ಪಾಯಿಂಟ್ ಏನು ಹೇಳಿದ್ದೀನಿ, ಈ ಟೈಪ್ ಆಫ್ ಬಾಂಡ್ ಸಿಸ್ಟಮ್ನಲ್ಲಿ ಯಾವುದು ಲಾಸ್ ಮಾಡ್ಕೊಂಡಿರುತ್ತೆ ಅದು ಪಾಸಿಟಿವ್ ಆಗುತ್ತೆ, ಯಾವುದು ಇಲೆಕ್ಟ್ರಾನ್ಸನ್ನು ಗೇನ್ ಮಾಡ್ಕೊಂಡಿರುತ್ತೆ ಅದೇನಾಗತ್ತೆ ಅಂತಂದರೆ ನೆಗೆಟಿವ್ ಆಗುತ್ತೆ. ಇವು ಎರಡದ್ರ ಮಧ್ಯೆ ಯಾವ ರೀತಿಯಾಗಿರುವಂಥ ಫೋರ್ಸ್ ಬರುತ್ತೆ? ಎಸ್, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಂದ್ಬಿಡತ್ತೆ. ಹಿಯರ್ ionic bond is the electrostatic force of attraction between the oppositely charged ions resulting in the formation of ionic molecule. ಮತ್ತೊಂದು ಥರ ಡೆಫಿನೇಷನನ್ನು ಯಾವ ರೀತಿಯಾಗಿ ಹೇಳ್ಬೋದು? ionic bond is the electrostatic force of attraction between what? Yes, between two oppositely charged ions, because one is a positive, another one is the negative, means between the positive and negative there is a electrostatic force of attraction. So that's why ionic bond is the electrostatic force of attraction between the oppositely charged ions, it resulting in the formation of ionic molecule. Due to the force of attraction, the energy between the ions it is decreases and the molecule becomes stable. ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಅಯಾನ್ಸ್ ಮಧ್ಯೆ ಎನರ್ಜಿ ಏನಾಗತ್ತಂತಂದರೆ ಕಡಿಮೆ ಆಗುತ್ತೆ. ಅಯಾನ್ಸ್ ಮಧ್ಯೆ ಎನರ್ಜಿ ಏನಾಗತ್ತಂತಂದರೆ ಕಡಿಮೆ ಆಗುತ್ತೆ. ಆವಾಗ ಮಾಲಿಕ್ಯೂಲ್ಸ್ ಏನಾಗತ್ತಂತಂದರೆ ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಆಗತ್ತೆ. ಲೆಟ್ಸ್ ವಿ ಸಿ ಹಿಯರ್ ಒನ್ ಎಕ್ಸಾಂಪಲ್. ದಟ್ ಈಸ್ sodium chloride is formed by the combination of sodium and chlorine. Sodium chloride, what is the sodium chloride formula? Yes, that is NaCl. It is formed by the combination of sodium and chlorine. An atom of sodium, it transfers an electron to chlorine and form the sodium ion. Sodium ion means that is a positive ion. ಅಂದರೆ ಇಲ್ಲಿ ಸೋಡಿಯಂ ಏನು ಮಾಡತ್ತಂತಂದರೆ ತನ್ನ ಹತ್ರ ಇರುವಂತಹ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನನ್ನು ಕ್ಲೋರಿನ್ ಕೊಟ್ಬಿಡೋದ್ರಿಂದ ಅದೇನಾಗತ್ತಪ್ಪ ಅಂತಂದರೆ ಇಲ್ಲಿ ಪಾಸಿಟಿವ್ ಆಗತ್ತೆ. ಇಲ್ಲಿ ನೀವು ಎರಡು ರೂಲನ್ನು ನೆನ್ಪಿಟ್ಕೊಳ್ಬೇಕು. ಒಂದೇನಂತಂದರೆ ಇದು ಟ್ರಾನ್ಸ್ಫರ್ ಮಾಡಬೇಕಂತಂದರೆ ಎಲೆಕ್ಟ್ರಾನ್ಸ್ ಅದರಲ್ಲಿ ಎಷ್ಟಿದೆ ಅಂತೇಳಿ ಒಂದು ನೋಡ್ಕೊಳ್ಬೇಕು. ಇನ್ನೊಂದೇನಂತಂದರೆ ಆಕ್ಟೇಟ್ ರೂಲನ್ನು ಫಾಲೋ ಮಾಡ್ತಾ ಹೋಗಬೇಕು. ಯು ಮಸ್ಟ್ ಹ್ಯಾವ್ ಟು ಫಾಲೋ ದ ಆಕ್ಟೇಟ್ ರೂಲ್. ಲೆಟ್ಸ್ ಸಿ ಹಿಯರ್. First one, I am writing here the sodium. What is the electronic configuration of sodium? Atomic number of sodium is the 11. Is it right? Its electronic configuration is 1s2, 2s2 and 2p6, 3s1. Is it right, dear students? Okay. So now here, what is the valence number of electrons in the sodium? ಇವಾಗ ನೀವೇನು ಹೇಳಬೇಕಂತಂದರೆ ಸೋಡಿಯಂನಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು ಎಷ್ಟಿದೆ ಅಂತ ಹೇಳಬೇಕು. ಇಲ್ಲಿ ನೋಡಿ, ವ್ಯಾಲೆನ್ಸ್ ಅಂತಂದರೆ ಹಿಯರ್ n is equal to 1, it is n is equal to 2, it is n is equal to 3 and then ಲಾಸ್ಟ್ ಶೆಲ್ ಯಾವುದು ಬಂತು? ಎಸ್, ಯಾವುದು ಬಂತಂತಂದರೆ ಥರ್ಡ್ ಶೆಲ್ ಬಂದಿದೆ. ಅಂದರೆ ಇದು ಲಾಸ್ಟ್ ಆಯಿತು. ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇದೆ. ಸೊ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಮುಂಚೆನೇ ಹೇಳಿದ್ದೀನಿ ಆಕ್ಟೇಟ್ ರೂಲನ್ನು ಏನು ಮಾಡಬೇಕಂತಂದರೆ ಇದು ಫಾಲೋ ಮಾಡಬೇಕು. ಆಕ್ಟೇಟ್ ರೂಲ್ ಅಂತಂದ್ರೆ ಏನು? ಲಾಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ನಲ್ಲಿ ಏನಿರಬೇಕಂತಂದರೆ 8 ಎಲೆಕ್ಟ್ರಾನ್ಸ್ ಇರಬೇಕು. ಇವಾಗ ಈ ಕಡೆಗೆ ಸ್ವಲ್ಪ ಒಳಗಡೆ ಬಂದಾಗ ಹಿಯರ್ 6 + 2 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಹೌದಾ? ಇದು 8 ಎಲೆಕ್ಟ್ರಾನ್ಸ್ ಆಗಬೇಕು ಅಂತಂದರೆ ಇದೇನು ಮಾಡತ್ತಂತಂದರೆ ತನ್ನ ಹತ್ರ ಇರುವಂತಹ ಒಂದು ಔಟರ್ ಮೋಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಏನು ಮಾಡತ್ತಂತಂದರೆ ಟ್ರಾನ್ಸ್ಫರ್ ಮಾಡುತ್ತೆ. ಆರ್ ಯು ಗೆಟಿಂಗ್ ದಿಸ್ ಒನ್? ಅರ್ಥ ಆಗ್ತಾ ಇದೆಯಾ? ಇದೇನು ಮಾಡತ್ತಂತಂದರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ. ಟ್ರಾನ್ಸ್ಫರ್ ಮಾಡಿದ ನಂತರ ಇದೇನಾಗತ್ತಂತಂದರೆ 8 ಎಲೆಕ್ಟ್ರಾನ್ಸ್ ಇಲ್ಲಿ ಆಗುತ್ತೆ. ಅಂದರೆ ಇವಾಗ ನಾನು ಹೆಂಗೆ ಬರೀತೀನಿ ಅಂತಂದರೆ ಒಂದು ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ Na+ ಅಂತ ಹೇಳಿ ಬರೀತೀನಿ, ಪ್ಲಸ್ E- ಬಿಕಾಸ್ ಏನು ಮಾಡಿದೆ ಅಂತಂದರೆ ಒಂದು ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಂಡಿದೆ, ಅದಕ್ಕೋಸ್ಕರ ಇಲ್ಲಿ Na+ ಅಂತ ಹೇಳಿ ಬರೀತೀನಿ. ಇವಾಗ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರಿಬೋದು? 1s2, 2s2, 2p6 ಅಂತ ಹೇಳಿ ಬರಿಬೋದಾ? ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಅರ್ಥ ಆಯ್ತಾ?
ಇನ್ನು ನಾನು ಏನು ಮಾಡಬೇಕಂತಂದರೆ ಸಿ ಎಲ್ ತೊಗೊಳ್ಬೇಕಲ್ಲ, NaCl ನನಗೆ ಫಾರ್ಮೇಷನ್ ಆಗಬೇಕಂತಂದರೆ ನನಗೇನು ಬೇಕಂತಂದರೆ Cl ಬೇಕು. ಸೊ ದ್ಯಾಟ್ಸ್ ವ್ಯಾಲ್ ಹಿಯರ್ ಎ ಕ್ಲೋರಿನ್ ಆಟಮ್, it contains one electron from a sodium and it forms the chloride ion. ಅಂದರೆ ಕ್ಲೋರಿನ್ ಆಟಮ್ ಏನು ಮಾಡತ್ತಂತಂದರೆ it gains one electron, makes this one, it gains one electron from a sodium and forms the chloride ion, that is a negative ion. ಇವಾಗ Cl ಬಂದ್ಬಿಡೋಣ. Cl ಬಂದ್ಬಿಟ್ಟಂತಂದರೆ ದಿಸ್ ಇಸ್ ದ Cl, ಇಟ್ಸ್ ಅಟಾಮಿಕ್ ನಂಬರ್ ಈಸ್ ದಿ 17 and its electronic configuration is the 1s2 2s2 2p6 3s2 3p5. Is it right? 3s2 3p5. Okay, so now your work is to write the dotted structure of the valence electrons. Valence electrons ಎಷ್ಟಿದೆ ಅನ್ನೋದನ್ನು ಮೊದಲಿಗೆ ಕೌಂಟ್ ಮಾಡೋಣ. It is first shell, second shell, third shell means it is the last shell, and then total number of electrons is here 7. So I am writing 1 2 3 4 and this is the 5 6 and this one is 7. Okay, so 7 dot ಇದೆ, 7 dot ತೋರಿಸಿದ್ದೀನಿ ನೋಡಿ. ಆಕ್ಟೇಟ್ ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ಇವಾಗಿದು ಇಲ್ಲಿ 7 ಇದೆ, 8 ಆಗಬೇಕಂತ 7ಅನ್ನು ಲಾಸ್ ಮಾಡ್ಕೊಳ್ಳೋ ಅಷ್ಟೊಂದು ಆಗಲ್ಲ, ಹೌದಲ್ವಾ? ಸೊ ಅದಕ್ಕೇನು ಮಾಡುತ್ತೆ ಅಂತಂದರೆ ಇದು 1 ಎಲೆಕ್ಟ್ರಾನ್ಸನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಅವಾಗ ಆಕ್ಟೇಟ್ ಆಗುತ್ತೆ. 7ಗೆ 8 ಆಗಬೇಕಂತಂದರೆ 1 ಎಲೆಕ್ಟ್ರಾನ್ ಕಡಿಮೆ ಇದೆಯಾ, ಆ ಕಡಿಮೆ ಇದ್ದಂಥ ಇಲೆಕ್ಟ್ರಾನ್ಸನ್ನು ಏನು ಹೊರಗೆ ಹಾಕಿರತ್ತಲ್ಲ ಅದರಿಂದ ಇಸ್ಕೊಂಡ್ಬಿಟ್ಟು ಇದೇನಾಗತ್ತಂತಂದರೆ ಇಸ್ಕೊಂಡಿರೋದ್ರಿಂದ Cl ಮೈನಸ್ ಆಗತ್ತೆ. ಇವಾಗ ಏನಾಗತ್ತಪ್ಪ ಅಂತಂದರೆ ಜಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಕಂಬೈನ್ Na plus and Cl minus ions, means that is here. Hence sodium chloride molecules, it contain sodium ion and chloride ion in the presence of ions in ionic crystal. It is revealed by X-ray spectroscopic studies. So we can write like this one, Na plus Cl minus, it provide the NaCl. ಅಂದರೆ NaCl ಇವಾಗ ಹೆಂಗೆ ಫಾರ್ಮೇಷನ್ ಆಯಿತು, ಶೇರ್ ಮಾಡ್ಕೋತಾ ಎಲೆಕ್ಟ್ರಾನ್ಸು ಅಥವಾ ಟ್ರಾನ್ಸ್ಫರ್ ಮಾಡುತ್ತಾ? ಎಸ್, ಎಕ್ಸಾಕ್ಟ್ಲಿ ಏನು ಮಾಡಿತಂತಂದರೆ ಇದು ಟ್ರಾನ್ಸ್ಫರನ್ನು ಮಾಡಿದೆ. ಸೊ ದೇರ್ ಫೋರ್ ಇಟ್ ಈಸ್ ದಿ ಅಯೋನಿಕ್ ಬಾಂಡ್. Let's we see here another one example, that is I am taken here just for example CaF2. ಇದನ್ನು ಏನು ಮಾಡಿ ಅಂತಂದರೆ ನೀವು ಚೆಕ್ ಮಾಡಿ, ಯಾವ ರೀತಿಯಾಗಿ ಚೆಕ್ ಮಾಡಿ ಅಂತಂದರೆ ಹಿಯರ್ ಕ್ಯಾಲ್ಸಿಯಂ ತಗೊಳ್ಳಿ, F2 ಮಾಲಿಕ್ಯೂಲ್ ಇದೆ, ದಿಸ್ ಈಸ್ 1 ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಈಸ್ ಅನದರ್ ಮಾಲಿಕ್ಯೂಲ್. ಈ ಥರನಾಗಿ ಡ್ರಾ ಮಾಡಿ ಏನು ಮಾಡಂತಂದರೆ ಈ ಎಕ್ಸಾಂಪಲನ್ನು ಟ್ರೈ ಮಾಡಿ. ಆ್ಯಂಡ್ ದೆನ್ ಇದು ಎಕ್ಸಾಂಪಲ್ ಕೂಡ ಆಗತ್ತೋ ಇಲ್ಲೋ ಅನ್ನೋದನ್ನು ಕೂಡ ಏನು ಮಾಡಿ ಅಂತಂದರೆ ಟ್ರೈ ಮಾಡಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, so let's see here the characteristics features of ionic compounds. Ionic compounds characteristics features ಏನೇನಿದೆ ಅನ್ನೋದನ್ನು ನೋಡೋಣ. So first one is ionic compounds, it possesses ions in the solid state as well as in the liquid state. Ionic compound ಏನು ಮಾಡತ್ತಂತಂದರೆ ಅಯಾನ್ಸನ್ನು ಸಾಲಿಡ್ ಸ್ಟೇಟು ಮತ್ತು ಲಿಕ್ವಿಡ್ ಸ್ಟೇಟ್ನಲ್ಲಿ ಏನು ಮಾಡತ್ತಪ್ಪ ಅಂತಂದರೆ ಫಾರ್ಮೇಷನ್ ಮಾಡತ್ತೆ. ಅಯಾನಿಕ್ ಕಂಪೌಂಡ್ಸ್ ಎಲ್ಲೆಲ್ಲಿ ಸಿಗುತ್ತೆ? ಒಂದು ಸಾಲಿಡ್ ಸ್ಟೇಟ್ನಲ್ಲಿ ಕೂಡ ಸಿಗುತ್ತೆ, ಮತ್ತೊಂದು ಲಿಕ್ವಿಡ್ ಸ್ಟೇಟ್ನಲ್ಲಿ ಕೂಡ ಸಿಗುತ್ತೆ. ಸೆಕೆಂಡ್ ಒನ್ ಈಸ್ ಅಯಾನಿಕ್ ಕಂಪೌಂಡ್ಸ್ ಆರ್ ಜನರಲಿ ಸಾಲಿಡ್ಸ್ ವಿತ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಬೌವ್ 400 ಡಿಗ್ರಿ ಸೆಲ್ಸಿಯಸ್. ಅಯಾನಿಕ್ ಕಂಪೌಂಡ್ಸ್ ಏನಿರುತ್ತಂತಂದರೆ ಜನರಲಿ ಸಾಲಿಡ್ಸ್ with the high melting point above 400 degree Celsius. ಮೇಲ್ಗಡೆಗೆ ಏನು ಹೇಳಿದ್ದೀನಿ ನಾನು, it is present as a solid state as well as in the liquid state, but generally it is present in the solid state with a high melting point that is above 400 degree Celsius. Third one, they are soluble in polar solvent like a water, but it is insoluble in the non-polar solvent like a ether, carbon tetrachloride, benzene, etc. So what about the polar and non-polar? Already we discussed in a previous classes. Polar means there is a charge separation. It is a delta plus and delta minus, and the non-polar means it is not possible to separate the charges. It may be plus plus and it may be minus minus.
ಅಂದರೆ ಇವೇನಾಗತ್ತಪ್ಪ ಅಂತಂದರೆ ಯಾವಾಗಲೂ ಪೋಲಾರ್ ಸಾಲ್ವೆಂಟ್ನಲ್ಲಿ ಅಷ್ಟೇ ಕರಗತ್ತೆ, ಆಮೇಲೆ ನಾನ್ ಪೋಲಾರ್ ಸಾಲ್ವೆಂಟ್ನಲ್ಲಿ ಇವು ಕರಗಲ್ಲ. ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಂತಂದರೆ ಕಾಮನ್ ಆಗಿ ಯಾವ್ದು ತೊಗೊಳ್ತೀವಿ? ಬೆಂಜಿನಲ್ಲಿ ನೀವು ನೆಗೆಟಿವ್ ಪಾಸಿಟಿವ್ ಅಂತ ಸೆಪ್ರೇಷನ್ ಮಾಡ್ತೀರಾ? ಇಲ್ಲ. CCl4 ಅಂತಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ನಲ್ಲಿ ಸೆಪ್ರೇಷನ್ ಮಾಡ್ತೀರಾ? ಇಲ್ಲ. ಈಥರ್ನಲ್ಲಿ ಸೆಪ್ರೇಷನ್ ಮಾಡ್ತೀರಾ? ಇಲ್ಲ. ಸೊ ದಿಸ್ ಈಸ್ ದ main important features of the ionic compound. Let's see here another one most important characteristics, that is they conduct electricity either in their fused state or in their aqueous solution. ಅಂದರೆ ಇದು ಎಲೆಕ್ಟ್ರಿಸಿಟಿಯನ್ನು ಒಂದು ಫ್ಯೂಸ್ಡ್ ಸ್ಟೇಟ್ನಲ್ಲಿ ಇದ್ದಾಗ ಕೂಡ ಕಂಡಕ್ಟ್ ಮಾಡ್ಬೋದು, ಅಥವಾ ಅಕ್ವಿಯಸ್ ಸೊಲ್ಯೂಷನ್ನಲ್ಲಿ ಏನು ಮಾಡ್ಬೋದು ಅಂತಂದರೆ ಕಂಡಕ್ಟ್ ಮಾಡ್ಬೋದು. Next one is they conduct electricity either in their fused state or in their aqueous solution. ಇಲ್ಲೇನಾಗತ್ತಪ್ಪ ಅಂತಂದರೆ ಅಯೋನಿಕ್ ಕಂಪೌಂಡ್ಸ್ ಏನು ಮಾಡತ್ತಂತಂದರೆ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಫ್ಯೂಸ್ ಸ್ಟೇಟ್ ಆರ್ ಇನ್ ದೇರ್ ಅಕ್ವಿಯಸ್ ಸೊಲ್ಯೂಷನ್. ಅಂದರೆ ಅಕ್ವಿಯಸ್ ಸೊಲ್ಯೂಷನ್ನಲ್ಲಿಯೂ ಮತ್ತು ಫ್ಯೂಸ್ ಸ್ಟೇಟ್ನಲ್ಲಿ ಏನು ಮಾಡತ್ತಂತಂದರೆ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಅಯೋನಿಕ್ ಬಾಂಡ್ ಈಸ್ ನಾನ್ ಡೈರೆಕ್ಷನಲ್ ಬಿಕಾಸ್ ದೆರ್ ಈಸ್ ನೋ ಎನಿ ಫಿಕ್ಸ್ಡ್ ಡೈರೆಕ್ಷನ್ ಫಾರ್ ದ ಪಾಸಿಟಿವ್ ಅಯಾನ್ ಆ್ಯಂಡ್ ನೆಗೆಟಿವ್ ಅಯಾನ್. ಅಯೋನಿಕ್ ಕಂಪೌಂಡ್ಸ್ ಏನಿರುತ್ತಂತಂದರೆ ಇಟ್ ಈಸ್ ನಾನ್ ಡೈರೆಕ್ಷನಲ್, ಡೈರೆಕ್ಷನನ್ನು ತೋರಿಸಲ್ಲ. ಏನಕ್ಕೆ ತೋರಿಸಲ್ಲ ಅಂತಂದರೆ ಅಲ್ಲಿ ಇರುವಂಥ ಪಾಸಿಟಿವ್ ಅಯಾನು ಮತ್ತು ನೆಗೆಟಿವ್ ಅಯಾನೇ ಫಿಕ್ಸ್ಡ್ ಡೈರೆಕ್ಷನಲ್ಲಿ ಇರಲ್ಲ. ಅದಕ್ಕೋಸ್ಕರ ಏನಂತಂದರೆ ಇವು ಕೂಡ ಡೈರೆಕ್ಷನನ್ನು ತೋರಿಸಲ್ಲ. ದೀಸ್ ಆಲ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎನ್ ಅಯೋನಿಕ್ ಕಂಪೌಂಡ್ಸ್. ಆ್ಯಂಡ್ ವಿಲ್ ಸಿ ದ ಸೆಕೆಂಡ್ ಟೈಪ್ ಆಫ್ ಕೆಮಿಕಲ್ ಬಾಂಡಿಂಗ್, ದಟ್ ಈಸ್ ಕೋವಲೆಂಟ್ ಬಾಂಡ್. What is meant by covalent bond? In 1916, G.N. Lewis proposed the concept of covalent bond. According to him, the atoms may combine with other atoms by sharing of electrons in their valence shells so that the combining atoms attain the stable octet structure in their valence shell. Covalent bond ನಲ್ಲಿ ಮೇನ್ ಕಾನ್ಸೆಪ್ಟ್ ಏನಂತಂದರೆ ಶೇರಿಂಗ್. ಅಯೋನಿಕ್ ಬಾಂಡ್ನಲ್ಲಿ ಮೇನ್ ಕಾನ್ಸೆಪ್ಟ್ ಏನಂತಂದರೆ ಟ್ರಾನ್ಸ್ಫರ್. ಕೋವಲೆಂಟ್ ಬಾಂಡ್ನಲ್ಲಿ ಮೇನ್ ಕಾನ್ಸೆಪ್ಟ್ ಶೇರಿಂಗ್. ಜಸ್ಟ್ ನೀವೇನು ಮಾಡಬೇಕಂತಂದರೆ ಇನ್ ಪ್ಲೇಸ್ ಆಫ್ ಟ್ರಾನ್ಸ್ಫರ್ ಬದಲಾಗಿ ಅಲ್ಲೇನು ಆ್ಯಡ್ ಮಾಡಬೇಕಂತಂದರೆ ಶೇರಿಂಗ್ ಆಫ್ ಆ್ಯನ್ ಎಲೆಕ್ಟ್ರಾನ್. ಶೇರಿಂಗ್ ಆಫ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ಒನ್ ಔಟರ್ಮೋಸ್ಟ್ ವ್ಯಾಲೆನ್ಸ್ ಶೆಲ್ ಟು ದಿ ಅನದರ್ ಔಟರ್ಮೋಸ್ಟ್ ವ್ಯಾಲೆನ್ಸ್ ಶೆಲ್ ಟು ಅಟೈನ್ ದ ಆಕ್ಟೇಟ್ ಸ್ಟ್ರಕ್ಚರ್. ಇಲ್ಲೇನು ಮಾಡಬೇಕಪ್ಪ? ಆಕ್ಟೇಟ್ ಸ್ಟ್ರಕ್ಚರ್ ಅಂತಂದರೆ 8 ಎಲೆಕ್ಟ್ರಾನ್ಸು ಆಗಬೇಕಂತಂದರೆ ಔಟರ್ ಮೋಸ್ಟ್ ಆರ್ಬಿಟಲ್ಸ್ನಲ್ಲಿ ನಾವು ಎಲೆಕ್ಟ್ರಾನ್ಸನ್ನು ಏನು ಮಾಡಬೇಕಂತಂದರೆ ಶೇರ್ ಮಾಡಬೇಕಾಗತ್ತೆ. ಅದನ್ನೇ ಏನು ಹೇಳತ್ತಂತಂದರೆ ಕೋವಲೆಂಟ್ ಬಾಂಡ್ ಹೇಳುತ್ತೆ. ಇದಕ್ಕೇನಂತ ಕರಿತೀವಿ ನಾವು? ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಹೆನ್ಸ್ ಅ ಕೋವಲೆಂಟ್ ಬಾಂಡಿಂಗ್ it involves sharing of equal number of valence electrons of the two atoms, it resulting in the formation of one or more covalent bonds between the atoms. A single covalent bond is represented by minus sign between the atoms. ಎಷ್ಟು ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ಕೊಂಡಿರತ್ತಲ್ಲ ಅಷ್ಟು ನಾವೇನು ಮಾಡ್ತೀವಿ ಅಂತಂದರೆ ಬಾಂಡನ್ನು ಹಾಕ್ತೀವಿ. ಸೊ ಇಫ್ ಸಿಂಗಲ್ ಎಲೆಕ್ಟ್ರಾನನ್ನು ಶೇರ್ ಮಾಡ್ಕೊಂಡಿದ್ದಿತ್ತಂತಂದರೆ ಈ ಥರ ಮೈನಸ್ ಸೈನ್ ಹಾಕ್ಬಿಡ್ತೀವಿ. 2 ಎಲೆಕ್ಟ್ರಾನನ್ನು ಶೇರ್ ಮಾಡ್ಕೊಂಡಿತ್ತಂತಂದರೆ 2 ಬಾಂಡ್ ಹಾಕ್ತೀವಿ. 3 ಎಲೆಕ್ಟ್ರಾನನ್ನು ಶೇರ್ ಮಾಡ್ಕೊಂಡಿದ್ದಿತ್ತಂತಂದರೆ 3 ಬಾಂಡನ್ನು ಹಾಕ್ತೀವಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ದಿಸ್ ಈಸ್ ಅಬೌಟ್ ದ ಕೋವಲೆಂಟ್ ಬಾಂಡ್. ಎ ಸಿಂಗಲ್ ಕೋವಲೆಂಟ್ ಬಾಂಡ್ ಈಸ್ ಅ ಫೋರ್ಸ್ ವಿಚ್ binds atoms of same or different elements by mutual sharing of electrons. ಇಲ್ಲಿ ಜಸ್ಟ್ ಏನಾಗತ್ತಂತಂದರೆ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಕೋವಲೆಂಟ್ ಬಾಂಡ್ನಲ್ಲಿ. ಲೆಟ್ಸ್ ಸಿ ಹಿಯರ್ ದ ಎಕ್ಸಾಂಪಲ್ಸ್. ಇನ್ ದಟ್ ಫಸ್ಟ್ ಎಕ್ಸಾಂಪಲ್ ಈಸ್ ದಿ 2 hydrogen atoms may form a covalent bond. Each atom contains 1 electron in its 1s orbital. These electrons are shared by the 2 atoms to form a single covalent bond. ಆದರೆ ಇಲ್ಲಿ ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ ವಿಚಾರ ಮಾಡ್ತೀರಾ, ಮೇಡಮ್ ಆಕ್ಟೇಟ್ ರೂಲ್ ಅಂತ ಹೇಳಿದ್ರಂತ ಅಲ್ಲ. ಇಲ್ಲೇನಂತಂದರೆ ಮೊದಲಿಗೆ ನಾವು ಶೇರಿಂಗನ್ನು ಅಷ್ಟೇ ಜನರಲ್ ಆಗಿ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಏನು ತಗೋತೀನಿ ಅಂತಂದರೆ ಹೈಡ್ರೋಜನ್ ಆಟಮ್ ಪ್ಲಸ್ ಹೈಡ್ರೋಜನ್ ಆಟಮ್, ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1, ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಅಂದರೆ ಇಲ್ಲೇನಂತಂದರೆ ನಾನು ಇದಕ್ಕೆ 1 ಎಲೆಕ್ಟ್ರಾನ್ ಇರೋದ್ರಿಂದ ಈ ರೀತಿಯಾಗಿ ಏನು ಮಾಡಿದ್ದೀನಿ ಅಂತಂದರೆ ತೋರಿಸಿದ್ದೀನಿ. ಹೌದಾ? ಎಸ್ನಲ್ಲಿ ಒಟ್ಟಾರೆ ಎಲೆಕ್ಟ್ರಾನ್ಸ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 2 ಇದೆ. ಸೊ ಅದಕ್ಕೋಸ್ಕರ ಏನು ಮಾಡತ್ತಂತಂದರೆ ಇದು ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ಕೊಳ್ಳುತ್ತೆ. ಶೇರ್ ಮಾಡಿಕೊಂಡು ಎರಡೂ ಏನಾಗತ್ತಪ್ಪ ಅಂತಂದರೆ ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ.
ಬಾಂಡ್ ಏನು ಮಾಡತ್ತಂತಂದರೆ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅವಾಗ ಏನು ಬರಿತೀನಿ ಅಂತಂದರೆ 1s2 ಅಂತ ಹೇಳಿ ಬರಿಬೋದು. ಅಂದರೆ ಕೋವಲೆಂಟ್ ಬಾಂಡನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬಾಂಡ್ ಸಿಸ್ಟಮ್ ಎಷ್ಟಿದೆ ಅಥವಾ ಯಾವ ಟೈಪ್ ಆಫ್ ಬಾಂಡ್ ಸಿಸ್ಟಮ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಕೂಡ ಏನು ಮಾಡ್ತೀವಿ ಅಂತಂದರೆ ನಾವು ಕೋವಲೆಂಟ್ ಬಾಂಡನ್ನು ಯೂಸ್ ಮಾಡ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ಈಸ್ that is one hydrogen atom forms a covalent bond with one chlorine atom to give HCl molecule. H ಬರೀತೀನ 1s1 means its outer shell is 1 electron plus Cl ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ 7 outermost electrons ಇರುತ್ತೆ 6 and then 7. ಇವಾಗ ಏನಂತಂದರೆ ಇದ್ರ ಶೆಲ್ ಕಂಪ್ಲೀಟ್ ಆಗಬೇಕಂತಂದರೆ ಎಸ್ನಲ್ಲಿ ಮ್ಯಾಕ್ಸಿಮಮ್ 2 ಇರುತ್ತೆ. ಇದಕ್ಕೆ 7 ಇದೆ, ಇದಕ್ಕೂ ಏನಂತಂದರೆ 1 ಎಲೆಕ್ಟ್ರಾನ್ ಆಯ್ತು ಅಂತಂದರೆ ಇದ್ರದ್ದು ಆಕ್ಟೇಟ್ ರೂಲ್ ಫಾಲೋ ಆಯ್ತಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳುತ್ತಂತಂದರೆ ಶೇರಿಂಗ್ ಮಾಡ್ಕೊಂಡ್ಬಿಟ್ಟು ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ HCl. ಆ್ಯಂಡ್ ಥರ್ಡ್ ಒನ್ ಈಸ್ 2 ಆಕ್ಸಿಜನ್ ಆಟಮ್ಸ್ ಫಾರ್ಮ್ 2 covalent bonds between them. That is oxygen. What is the atomic number of oxygen? 8. Electronic configuration 1s2, 2s2, 2p4. Valence number of electrons 1, 2, 3, 4, 5, 6. So same ಇನ್ನೊಂದು ಆಕ್ಸಿಜನ್ ಐಟಮ್ ಬರೀರಿ 1, 2, 3, 4, 5, 6. ಹೌದಾ? ಸೊ ಈ ಕಡೆಗೆ 6 ಎಲೆಕ್ಟ್ರಾನ್ ಇದೆ, ಈ ಕಡೆಗೆ 6 ಎಲೆಕ್ಟ್ರಾನ್ ಇದೆ. 8 ಆಗಬೇಕಂತಂದ್ರೆ ಏನು ಮಾಡಬೇಕು? ಇದಕ್ಕೆ 2 ಎಲೆಕ್ಟ್ರಾನ್ ಕಡಿಮೆ ಇದೆ, ಇದಕ್ಕೂ ಕೂಡ ಏನಾಗಿದೆ ಅಂತಂದರೆ 2 ಎಲೆಕ್ಟ್ರಾನ್ ಕಡಿಮೆ ಇದೆ. ಹೌದಾ? ಈ 2 ಎಲೆಕ್ಟ್ರಾನನ್ನು ಮತ್ತು ಈ 2 ಎಲೆಕ್ಟ್ರಾನ್ನ ಏನು ಮಾಡ್ಕೊಳುತ್ತಂತಂದರೆ ಶೇರ್ ಮಾಡ್ಕೊಳ್ಳುತ್ತೆ. ಶೇರ್ ಮಾಡ್ಕೊಂಡ್ಬಿಟ್ಟು ಏನಾಗತ್ತಂತಂದರೆ O ಡಬಲ್ ಬಾಂಡ್ O ಅಂತ ಹೇಳಿ ಏನಾಗತ್ತಂತಂದರೆ ಪಾಸಿಬಿಲಿಟಿ ಆಗುತ್ತೆ. ಜಸ್ಟ್ ಕೋವಲೆಂಟ್ನಲ್ಲಿ ಏನಾಗತ್ತಂತಂದರೆ ಶೇರಿಂಗ್ ಆಗತ್ತೆ. ಓಕೆ. ಆ್ಯಂಡ್ ನಾವು 2 ನೈಟ್ರೋಜನ್ ಆಟಮ್ಸ್ 2 ನೈಟ್ರೋಜನ್ ಆಟಮ್ಸ್ ಕಂಬೈನ್ ಆದಾಗ ಎಷ್ಟು ಟೈಪ್ ಆಫ್ ಅಂದರೆ ಯಾವ ಟೈಪ್ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ ಅನ್ನೋದನ್ನು ಏನು ಮಾಡಿ ಅಂತಂದರೆ ಫೈಂಡ್ ಔಟ್ ಮಾಡಿ. ಹೌದಾ? ಸೊ ಫೈಂಡ್ ಔಟ್ ಮಾಡಿ ನೈಟ್ರೋಜನ್ ಮಾಲಿಕ್ಯೂಲ್ ಮಧ್ಯೆ ಅಂದರೆ ನೈಟ್ರೋಜನ್ ಆಟಮ್ ಮಧ್ಯೆ ಎಷ್ಟು ಬಾಂಡ್ ಇದೆ ಅನ್ನೋದನ್ನು ಬಿಡಿಸಿ ನೋಡಿ ಎಷ್ಟು ಬರುತ್ತೆ ಅನ್ನೋದನ್ನು ಏನು ಮಾಡಿ ಅಂತಂದರೆ ಕಮೆಂಟ್ನಲ್ಲಿ ಹಾಕಿ. ನೆಕ್ಸ್ಟ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ಸ್ ಆಫ್ ಕೋವಲೆಂಟ್ ಕಂಪೌಂಡ್ಸ್. ಕೋವಲೆಂಟ್ ಕಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಯಾವ್ಯಾವ ಬರುತ್ತೆ? ಸೊ ದ ಫಸ್ಟ್ ಒನ್ ಈಸ್ ಕೋವಲೆಂಟ್ ಕಂಪೌಂಡ್ಸ್ ಎಕ್ಸಿಸ್ಟ್ ಆಸ್ ದ ಮಾಲಿಕ್ಯೂಲ್ಸ್ ಆ್ಯಂಡ್ ನಾಟ್ ಆಸ್ ಅ ಅಯಾನ್ಸ್. ಯಾವಾಗಲೂ ಕೋವಲೆಂಟ್ ಕಂಪೌಂಡ್ಸ್ ಏನಿರುತ್ತೆ ಅಂತಂದರೆ ಮಾಲಿಕ್ಯೂಲ್ ಆಗಿ ಪ್ರೆಸೆಂಟ್ ಇರುತ್ತೆ, ನಾಟ್ ಆಸ್ ಅ ಅಯಾನ್ಸ್. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಅಯಾನ್ಸ್ ಆಗಿ ಪ್ರೆಸೆಂಟ್ ಇರಲ್ಲ, ಇದು ಒಂದು ಮಾಲಿಕ್ಯೂಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ HCl ಮಾಲಿಕ್ಯೂಲ್, N2 ಮಾಲಿಕ್ಯೂಲ್, O2 ಮಾಲಿಕ್ಯೂಲ್, ಲೈಕ್ ವೈಸ್. Second one, covalent compounds are generally gases, liquids or solid with low melting points. Covalent compounds ಯಾವ್ಯಾವ ಫಾರ್ಮೇಷನ್ ಇರುತ್ತೆ? ಒಂದು ಜನರಲಿ ಗ್ಯಾಸಸ್, ಲಿಕ್ವಿಡ್ಸ್ ಆರ್ ಸಾಲಿಡ್ಸ್ ವಿತ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಥರ್ಡ್ ಒನ್ ಈಸ್ they are generally insoluble in polar solvents like a water but soluble in the organic solvents like a benzene, ether. ಇದು ವಾಟರ್ನಲ್ಲಿ ಹಾಕಿದರೆ ಕರಗಲ್ಲ, ಆದರೆ ಯಾವುದರಲ್ಲಿ ಹಾಕಿದರೆ ಕರಗತ್ತೆ? ಲೈಕ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಂತಂದರೆ ಏನೇನು ಬರುತ್ತೆ? ಬೆಂಜಿನ್ ಆಗಿರ್ಬೋದು, ಈಥರ್ ಆಗಿರ್ಬೋದು, CCl4 ಆಗಿರ್ಬೋದು. ಸೊ ದೀಸ್ ಆಲ್ ಆರ್ ದಿ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಇದೇನಂತಂದರೆ ಜಸ್ಟ್ ಅಪೋಸಿಟ್ ಫಾರ್ ದಿ ಅಯಾನಿಕ್ ಕಂಪೌಂಡ್ಸ್. ನೆಕ್ಸ್ಟ್ ಒನ್, ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆಸ್ ದೇರ್ ಆರ್ ನೋ ಅಯಾನ್ಸ್ ಇನ್ ದೇರ್ ಮಾಲಿಕ್ಯೂಲ್ಸ್. ಈ ಮಾಲಿಕ್ಯೂಲ್ಸ್ನಲ್ಲಿ ಅಯಾನ್ಸೇ ಫಾರ್ಮೇಷನ್ ಆಗಲ್ಲ. ಅಯಾನ್ಸೇ ಇಲ್ಲ ಅಂದ ತಕ್ಷಣ ಕರೆಂಟನ್ನು ಯಾವ ರೀತಿ ಕಂಡಕ್ಟ್ ಮಾಡತ್ತಿದ್ದು? ಸೊ ದ್ಯಾಟ್ಸ್ ವೈ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಪಾಯಿಂಟ್ ಈಸ್ a covalent bond is a directional and a covalent molecule have a definite geometrical shape and hence they may be exhibit isomerism. ಕೋವಲೆಂಟ್ ಬಾಂಡ್ ಏನಿರತ್ತಂತಂದರೆ ಡೈರೆಕ್ಷನಲ್ ಇದೆ. ಡೈರೆಕ್ಷನಲ್ ಇರೋದ್ರಿಂದ ಇದೇನು ಮಾಡತ್ತಂತಂದರೆ ಇಟ್ ಪ್ರೊವೈಡ್ ದ ಪರ್ಟಿಕ್ಯುಲರ್ ಜಾಮೆಟ್ರಿ. Hence it exhibits the different types of isomers. So these all are the characteristics features of the covalent compounds.
Next one, see here the third bond system, that is the valence bond theory. Valence bond theory. Here it is a type of chemical bonding that explains the formation of covalent bonds on the basis of overlapping of atomic orbitals and pairing of electrons with the opposite spins. Valence bond theory. ಇದೇನು ಮಾಡತ್ತಪ್ಪ, ಏನು ಎಕ್ಸ್ಪ್ಲೇನ್ ಮಾಡತ್ತೆ? ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ಸ್. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗತ್ತೆ. ಯಾವ ಬೇಸಿಸ್ ಮೇಲೆ ಫಾರ್ಮೇಷನ್ ಆಗತ್ತೆ? ಆನ್ ದಿ ಬೇಸಿಸ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆ್ಯಂಡ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ದಿ ಅಪೋಸಿಟ್ ಸ್ಪಿನ್ಸ್. ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗೋದ್ರಿಂದ ಕೋವಲೆಂಟ್ ಬಾಂಡ್ ಏನಾಗತ್ತಂತಂದರೆ ಫಾರ್ಮೇಷನ್ ಆಗತ್ತೆ. ಅದೇನು ಹೇಳುತ್ತಂತಂದರೆ ವೆಲೆನ್ಸ್ ಬಾಂಡ್ ಥಿಯರಿಯನ್ನು ಹೇಳುತ್ತೆ. Proposed by Hitler and London in 1927. Means valence bond theory, it was proposed by Hitler and London in 1927. The theory was modified by Pauling and Slater in 1931. ಇದನ್ನು ಯಾರು ಮೊದಲಿಗೆ ಹೇಳಿದರು? ಹಿಟ್ಲರ್ ಮತ್ತು ಲಂಡನ್ ಹೇಳ್ತಾರೆ. ನಂತರ ಇದನ್ನು ಯಾರು ಮಾಡಿಫೈಡ್ ಮಾಡಿದರು? ಪೌಲಿಂಗ್ ಮತ್ತು ಸ್ಲೇಟರ್ ಏನು ಮಾಡ್ತಾರೆ ಅಂತಂದರೆ ಇದನ್ನು ಮಾಡಿಫೈಡ್ ಮಾಡ್ತಾರೆ. ಲೆಟ್ಸ್ ವಿ ಸಿ ಹಿಯರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ವ್ಯಾಲೆನ್ಸ್ ಬಾಂಡ್ ಥಿಯರಿ ಇಂಪಾರ್ಟೆಂಟ್ ಫೀಚರ್ಸ್ ನೋಡೋದಾದರೆ, ದ ಫಸ್ಟ್ ಒನ್ ಈಸ್ ದ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಹ್ಯಾವಿಂಗ್ ಟೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಫ್ ಅಪೋಸಿಟ್ ಸ್ಪಿನ್ಸ್. ಕೋವೆಲೆಂಟ್ ಬಾಂಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ? It is formed by overlapping of orbitals. ಆರ್ಬಿಟಲ್ಸ್ ಏನಾಗತ್ತಂತಂದರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗತ್ತೆ. ಹ್ಯಾವಿಂಗ್ ಟೂ ಅನ್ಪೇರ್ಡ್ ಎಲೆಕ್ಟ್ರಾನ್ ವಿತ್ ಅಪೋಸಿಟ್ ಸ್ಪಿನ್ಸ್. ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿರಬೇಕಂತಂದರೆ ವಿತ್ ಅಪೋಸಿಟ್ ಸ್ಪಿನ್ಸ್. ಸೆಕೆಂಡ್ ಒನ್ ಈಸ್ when the overlapping between the orbitals is greater, the covalent ಬಾಂಡ್ ಈಸ್ ಸ್ಟ್ರಾಂಗರ್. ಅಂದರೆ ಆರ್ಬಿಟಲ್ಸ್ ಮಧ್ಯೆ ಓವರ್ಲ್ಯಾಪಿಂಗ್ ಆಗ್ತಾ ಇರೋದು ಏನಾದರೂ ಜಾಸ್ತಿ ಇದ್ದಿತ್ತಂತಂದರೆ, ಗ್ರೇಟರ್ ದಿ ಓವರ್ಲ್ಯಾಪಿಂಗ್ ಬಿಟ್ವೀನ್ ದ ಆರ್ಬಿಟಲ್ಸ್, ಆಟೋಮೆಟಿಕಲಿ ಕೋವಲೆಂಟ್ ಬಾಂಡ್ ಈಸ್ ಸ್ಟ್ರಾಂಗರ್. ಅಂದರೆ ನಾವು ಎಷ್ಟು ಊಟ ಮಾಡ್ತೀವಲ್ಲ ಅಷ್ಟೇನಿರ್ತೀವಿ ಅಂತಂದರೆ ಸ್ಟ್ರಾಂಗ್ ಇರ್ತೀವಿ, ಹೌದಲ್ಲ? ಎಷ್ಟು ನಾವು ಹೆಲ್ದಿ ಫುಡ್ ತಿಂತೀವಲ್ಲ ಅಷ್ಟೇನಿರ್ತಂದ್ರೆ ಸ್ಟ್ರಾಂಗ್ ಇರ್ತೀವಿ. ಸೊ ಹಾಗೇನಂತಂದರೆ ಓವರ್ಲ್ಯಾಪಿಂಗ್ ಬಿಟ್ವೀನ್ ದ ಆರ್ಬಿಟಲ್ ಈಸ್ ಗ್ರೇಟರ್. ಆರ್ಬಿಟಲ್ ಮಧ್ಯೆ ಓವರ್ಲ್ಯಾಪಿಂಗ್ ಜಾಸ್ತಿ ಇದ್ದಿತ್ತಂತಂದರೆ ಕೋವಲೆಂಟ್ ಬಾಂಡ್ ಏನಿರುತ್ತಂತಂದರೆ ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ವೆನ್ ಅ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್, ದ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಈಸ್ ಡಿಕ್ರೀಸಸ್ ಆ್ಯಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಮೋರ್ ಸ್ಟೇಬಲ್. When a covalent bond is formed, covalent bond formation ಆದ ತಕ್ಷಣ ಎನರ್ಜಿ ಆಫ್ ದ ಮಾಲಿಕ್ಯೂಲ್ದ ಎನರ್ಜಿ ಏನಾಗತ್ತಂತಂದರೆ ಡಿಕ್ರೀಸಸ್ ಆಗಿಬಿಡತ್ತೆ. ಮಾಲಿಕ್ಯೂಲ್ದ ಎನರ್ಜಿ ಡಿಕ್ರೀಸಸ್ ಆಗಿಬಿಡತ್ತೆ ಎರಡೂ ಕಂಬೈನ್ ಆಗಿರೋದ್ರಿಂದ. ಆ್ಯಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಮೋರ್ ಸ್ಟೇಬಲ್. ಅವಾಗ ಮಾಲಿಕ್ಯೂಲ್ ಏನಾಗತ್ತಂತಂದರೆ ಸ್ಟೇಬಲ್ ಆಗತ್ತೆ. ನೆಕ್ಸ್ಟ್ ಒನ್ ಈಸ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್. It follows the following order, that is SS overlapping is greater than that of the SP overlapping is greater than that of the PP overlapping. And here the overlapping along the axis is more stronger than overlapping along the sideways. ಅಂದರೆ ಎಕ್ಸಸ್ ಮೇಲೆ ಓವರ್ಲ್ಯಾಪ್ ಆಯ್ತಂತಂದರೆ ಅದು ಸ್ಟ್ರಾಂಗರ್ ಇರುತ್ತೆ ಆ್ಯಸ್ ಕಂಪೇರ್ ಟು ದ ಸೈಡ್ ವೇಸ್ ಓವರ್ಲ್ಯಾಪಿಂಗ್ಗಿಂತನೂ ಎಕ್ಸಸ್ ಮೇಲೆ ಓವರ್ಲ್ಯಾಪ್ ಆಗಿತ್ತಂತಂದರೆ ಅದೇನಿರುತ್ತಂತಂದರೆ ಸ್ಟ್ರಾಂಗ್ ಇರುತ್ತೆ. ಸೊ ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಇದು ಸಿಂಪಲ್ ಆಗಿ ಬರಿಬೋದು. ಫಸ್ಟ್ ಒನ್ ಏನಂತಂದರೆ covalent bond, it is formed by the overlapping of atomic orbitals. Overlapping of orbitals is greater, then the covalent bond is greater, and then covalent bond is formed, the energy of the molecule is decreases and the molecule becomes more stable, and then overlapping order is SS, SP, PP. Overlapping along the axis is greater as compared to the overlapping on the sideways. Next one is the coordinate bond or dative bond. Here
In 1921, G.A. Perkins gave the concept of coordinate covalent bond. According to him, coordinate covalent bond is formed by sharing of an electron pair between the atoms where the shared pair of electrons is contributed by only one of the atoms. ಅಂದರೆ ಇಲ್ಲಿ ಕೋವಲೆಂಟ್ ಬಾಂಡ್ ಥರನೇ ಇಲ್ಲಿಯೂ ಕೂಡ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ ಶೇರ್ ಆಗುತ್ತೆ. ಆದರೆ ಇಲ್ಲಿ ಒಂದೇನಂತಂದರೆ ಯಾವುದಾದ್ರೂ ಒಂದು ಆಟಮ್ ಏನು ಮಾಡತ್ತಂತಂದರೆ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡತ್ತಂತೇಳಿ ಅಷ್ಟೇ ಏನು ಮಾಡತ್ತಂತಂದರೆ ಈ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಮಾಡುತ್ತೆ. ಹೆನ್ಸ್ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಕೋವಲೆಂಟ್ ಬಾಂಡ್. ಅದಕ್ಕೋಸ್ಕರ ಇದಕ್ಕೇನಂತ ಕರಿತೀವಿ ಅಂತಂದರೆ ಸ್ಪೆಷಲ್ ಟೈಪ್ ಆಫ್ ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಇಟ್ ಕೆನಾಟ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎ ಕೋವಲೆಂಟ್ ಬಾಂಡ್ ಒನ್ಸ್ ದ ಕೋಆರ್ಡಿನೇಟ್ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ ದ ಆಟಮ್ಸ್. ಅಂದರೆ ಒಂದು ವೇಳೆ ಆಟಮ್ಸ್ ಮಧ್ಯೆ ಈ ಥರನಾಗಿ ಬಾಂಡ್ ಕ್ರಿಯೇಟ್ ಆಯ್ತು ಅಂತಂದರೆ ಇಟ್ ಕೆನಾಟ್ ಬಿ ಡಿಸ್ಟಿಂಗ್ವಿಶ್ಡ್. ಇದನ್ನು ಬೇರ್ಪಡಿಸೋದಕ್ಕೆ ಏನಂತಂದರೆ ಸಾಧ್ಯವಿಲ್ಲ. ದ ಆಟಮ್ಸ್ ವಿಚ್ ಡೊನೇಟ್ಸ್ ಅ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ನೌನ್ ಆಸ್ ಡೋನಾರ್ ಆ್ಯಂಡ್ ದ ಆಟಮ್ ವಿಚ್ ಅಸೆಪ್ಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ನೌನ್ ಆಸ್ ಅಸೆಪ್ಟಾರ್ಸ್. ಯಾವ ಒಂದು ಆಟಮ್ಸು ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡುತ್ತಲ್ಲ ಅದಕ್ಕೆ ಡೋನಾರ್ ಅಂತ ಹೇಳಿ ಕರಿತೀವಿ. ಯಾವ ಆಟಮ್ಸು ಎಲೆಕ್ಟ್ರಾನ್ಸನ್ನು ಅಸೆಪ್ಟ್ ಮಾಡ್ಕೊಳ್ಳುತ್ತಲ್ಲ ಅದಕ್ಕೆ ಅಸೆಪ್ಟಾರ್ ಅಂತ ಹೇಳಿ ಕರಿತೀವಿ. ಡೋನಾರ್ ಅಂತಂದರೆ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡೋದು, ಅಸೆಪ್ಟಾರ್ ಅಂತಂದರೆ ಎಲೆಕ್ಟ್ರಾನ್ಸನ್ನು ಅಸೆಪ್ಟ್ ಮಾಡ್ಕೊಳ್ಳೋದು. ದ ಡೊನೇಷನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರೀಪ್ರೆಸೆಂಟೆಡ್ ಬೈ ಆನ್ ಆರೋ ಮಾರ್ಕ್ ಫ್ರಮ್ ದ ಡೋನಾರ್ ಟು ದಿ ಅಸೆಪ್ಟಾರ್. ಅಂದರೆ ಯಾವ ರೀತಿಯಾಗಿ ರೀಪ್ರೆಸೆಂಟೇಷನನ್ನು ಮಾಡ್ತೀವಿ ಡೊನೇಷನ್ ಆಫ್ ಎಲೆಕ್ಟ್ರಾನನ್ನು ಅಂತಂದರೆ ಈ ಆರೋದಿಂದ ಏನು ಮಾಡ್ತೀವಿ ಅಂತಂದರೆ ನಾವು ರೀಪ್ರೆಸೆಂಟೇಷನನ್ನು ಮಾಡ್ತೀವಿ. ಹಿಯರ್ the element A is the donor and the element B is the acceptor. Then the coordinate covalent bond is represented like this one. ಅಂದರೆ A ಅನ್ನೋದು ಡೋನಾರ್ ಆಗ್ತಾ ಇದೆ, B ಅನ್ನೋದು ಅಸೆಪ್ಟರ್ ಆಗೋದ್ರಿಂದ ಆರೋ ಮಾರ್ಕನ್ನು ಏನು ಮಾಡ್ತೀವಿ ಅಂತಂದರೆ ಈ ಥರನಾಗಿ ತೋರಿಸ್ತಾ ಇದ್ದೀವಿ. ಲೆಟ್ಸ್ ವಿ ಸಿ ಹಿಯರ್ ದ ಎಕ್ಸಾಂಪಲ್ ಫಾರ್ ದಿಸ್ ಒನ್, ದಟ್ ಈಸ್ ಅಮೋನಿಯಂ ಅಯಾನ್. Here ammonium ion, it is formed by the donation of lone pair of electrons by nitrogen atom of ammonia to proton. ಅಮೋನಿಯಂ ಅಯಾನ್ ಆದರೆ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಇಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ, ಸೊ ಫಸ್ಟ್ ಒನ್ ಏನು ಬರಿತೀನಿ ಅಂತಂದರೆ ನೈಟ್ರೋಜನ್ ಬರಿತೀನಿ, ನೈಟ್ರೋಜನ್ ಹೌದಾ. ಸೊ ನೈಟ್ರೋಜನ್ ಬರಿತಾ ಇದ್ದೀನಿ, ಇಲ್ಲಿ ಎನ್ ಬರದೆ. ಅವಾಗ ಇಲ್ಲಿ ಏನು ಬರಿತೀನಿ ಅಂತಂದರೆ ಮೊದಲಿಗೆ ನಾನು NH3 ತೊಗೊಳ್ತೀನಿ, NH3. ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದಾಗತ್ತಂದರೆ ನೈಟ್ರೋಜನ್ ಆಗುತ್ತೆ. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p3 ಅಂತ ಹೇಳಿ ಆಗುತ್ತೆ. ಬಿಕಾಸ್ ಇಟ್ಸ್ ಅಟಾಮಿಕ್ ನಂಬರ್ ಎಷ್ಟು ಬರುತ್ತೆ ಅಂತಂದರೆ 7 ಅಂತ ಹೇಳಿ ಬರುತ್ತೆ, ಹೌದಾ. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಯ್ತಾ. ವೆಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತಂದರೆ 5 ಇದೆ, 5 ವೆಲೆನ್ಸ್ ಎಲೆಕ್ಟ್ರಾನ್ಸ್, 5 ವೆಲೆನ್ಸ್ ಎಲೆಕ್ಟ್ರಾನ್ಸ್. ಈ 5ನಲ್ಲಿ ಬಾಂಡಿಂಗ್ ಎಷ್ಟಾಗಿದೆ ಅಂತಂದರೆ 3 ಆಗಿದೆ. 5 - 3 ಅಂತಂದರೆ ಎಷ್ಟು ಉಳಿತಾಯ ಆಯ್ತು ನನಗೆ? 2 ಉಳಿತಾಯ ಆಯಿತು. 2 ಉಳಿತಾಯ ಆಯ್ತಂತಂದರೆ ನೈಟ್ರೋಜನ್ ಮೇಲ್ಗಡೆಗೆ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಂದಿದೆ. 3 ಏನಾಗಿದೆ ಅಂತಂದರೆ ಹೈಡ್ರೋಜನ್ ಜೊತೆಗೆ ಬಾಂಡಿಂಗ್ ಆಗಿದೆ. 3 ಏನಾಗಿದೆ? ಹೈಡ್ರೋಜನ್ ಜೊತೆಗೆ ಬಾಂಡಿಂಗ್ ಆಗಿದೆ. ಇವಾಗ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಿರುತ್ತಲ್ಲ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಮಾಡತ್ತಂತೇಳಿ ನೋಡಿ. ಇವಾಗ ಏನಂತಂದರೆ ಈ H ಆ್ಯಂಡ್ ದೆನ್ H ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗತ್ತಂತಂದರೆ ಪ್ರೋಟಾನ್ಗೆ ಏನು ಮಾಡತ್ತಂತಂದರೆ ಡೊನೇಟ್ ಮಾಡುತ್ತೆ. NH3 ಅಂತ ಹೇಳಿ ಏನು ಮಾಡ್ತೀವಿ ಅಂತಂದರೆ ಈ ರೀತಿಯಾಗಿ ಬರೆದ್ಬಿಟ್ಟು ಇದನ್ನು ಈ ರೀತಿಯಾಗಿ ಬಾಂಡಿಂಗ್ ಮಾಡಿದರೆ ಇದಕ್ಕೇನು ತೋರಿಸ್ತೀವಿ ಅಂತಂದರೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ, ಅಥವಾ ಡೇಟಿವ್ ಬಾಂಡ್. ಇಲ್ಲಿ ಆರೋ ಮಾರ್ಕ್ ಏನು ಮಾಡಿದ್ದೀನಿ ಅಂತಂದರೆ ಈ ಥರನಾಗಿ ತೋರಿಸಿದ್ದೀನಿ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಆಫ್ ಬಾಂಡ್ ಸಿಸ್ಟಮ್. ಸೆಕೆಂಡ್ ಒನ್, ದಟ್ ಈಸ್ ಅ ಫಾರ್ಮೇಷನ್ ಆಫ್ ಹೈಡ್ರೋನಿಯಂ ಅಯಾನ್. ಹೈಡ್ರೋನಿಯಂ ಅಯಾನ್ ಫಾರ್ಮೇಷನ್ ಯಾವ ರೀತಿಯಾಗಿ ಆಗುತ್ತೆ? ದಟ್ ಈಸ್ H3O+. ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಚೆಕ್ ಮಾಡಿ ಸ್ವಲ್ಪ ನೀವೇ. ಮೊದಲಿಗೆ ಏನು ಮಾಡಿ ಅಂತಂದರೆ H2O ತೊಗೊಳ್ಳಿ. ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಬರುತ್ತೆ ಅಂತಂದರೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಇದಕ್ಕೇನು ಮಾಡಿ ಅಂತಂದರೆ +H ಜೊತೆಗೆ ಹಾಕಿ. ಅವಾಗ ಏನಾಗುತ್ತೆ ಅಂತಂದರೆ 1 ಕೋಆರ್ಡಿನೇಟ್ ಡೇಟಿವ್ ಬಾಂಡ್ ಸಿಗುತ್ತೆ, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಹೌದಲ್ಲ? ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಹಿಯರ್ ದಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕೋಆರ್ಡಿನೇಟ್ covalent compounds or the coordinate compounds. In that, here the first one is the properties of coordinate compounds are intermediate between those of the ionic compounds and covalent compounds because there is a little charge separation between donor and acceptor atoms when the electron pair donated.
ಅಂದರೆ ಕೋಆರ್ಡಿನೇಟ್ ಕಂಪೌಂಡ್ಸ್ದ ಪ್ರಾಪರ್ಟಿ ಯಾವುದ್ಯಾವ್ದ್ರ ಮಧ್ಯೆ ಇದೆ ಅಂತಂದರೆ ಕೋವಲೆಂಟ್ ಬಾಂಡ್ ಮಧ್ಯೆ ಮತ್ತು ಇಲ್ಲೇನಂತಂದರೆ ಅಯಾನಿಕ್ ಕಂಪೌಂಡ್ಸ್ ಮಧ್ಯೆ. ಅಂದರೆ ಒಂದು ಅಯಾನಿಕ್ ಕಂಪೌಂಡ್ಸು ಮತ್ತು ಕೋವಲೆಂಟ್ ಬಾಂಡ್ಸು. ಅಂದರೆ ಇದು ಟ್ರಾನ್ಸ್ಫರು ಮಾಡಲ್ಲ ಕಂಪ್ಲೀಟಾಗಿ, ಇದು ಕಂಪ್ಲೀಟಾಗಿ ಶೇರ್ ಕೂಡ ಮಾಡಲ್ಲ. ಅದಕ್ಕೋಸ್ಕರ ಇದಕ್ಕೇನಂತ ಕರಿತೀವಿ ಅಂತಂದರೆ ಇಟ್ ಈಸ್ ಆನ್ ಇಂಟರ್ಮೀಡಿಯೇಟ್ ಬಾಂಡ್ ಬಿಟ್ವೀನ್ ದ ಅಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ಕೋವಲೆಂಟ್ ಕಂಪೌಂಡ್ಸ್. Second one is the coordinate compounds are non-conductors because they do not possess any ions. ಇದು ಯಾವುದೇ ರೀತಿಯಾಗಿರುವಂಥ ಅಯಾನ್ಸನ್ನು ಪೊಸೆಸ್ ಮಾಡಲ್ಲ, ಸೊ ದೇರ್ ಫಾರ್ ಇಟ್ ಈಸ್ ನಾನ್ ಕಂಡಕ್ಟರ್ಸ್. ಥರ್ಡ್ ಒನ್, ದೇ ಆರ್ ಸ್ಪೇರಿಂಗ್ಲಿ ಸೊಲ್ಯುಬಲ್ ಇನ್ ವಾಟರ್ ಬಟ್ ರೆಡಿಲಿ ಸೊಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಅಂದರೆ ವಾಟರ್ನಲ್ಲಿ ಅರ್ಧ ಅಷ್ಟೇ ಕರಗತ್ತೆ, ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಒನ್, ದ ಕೋಆರ್ಡಿನೇಟ್ ಬಾಂಡ್ ಈಸ್ ರಿಜಿಡ್. ಇದನ್ನು ಸ್ವಲ್ಪ ಏನು ಮಾಡ್ಕೊಳ್ಳಿ ಅಂತಂದರೆ ರಿಜಿಡ್ ಅಂತ ಹೇಳಿ ಮಾಡ್ಕೊಳ್ಳಿ. ಆ್ಯಂಡ್ ಡೈರೆಕ್ಷನಲ್ coordinate compounds exhibit isomerism. These are rigid and it forms the different types of isomerism. And next last bond system is that is the hydrogen bond. Here hydrogen bond is the attractive force which binds hydrogen atom of one molecule with electronegative atoms such as fluorine, oxygen or nitrogen present in the same molecule or another molecule. ಅಂದರೆ ಇಲ್ಲೊಂದು ಏನಿರುತ್ತೆ ಅಂತಂದರೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಹೈಡ್ರೋಜನ್ ಬಾಂಡ್ ಈಸ್ ದಿ ಅಟ್ರಾಕ್ಟಿವ್ ಫೋರ್ಸ್ ವಿಚ್ ಬೈಂಡ್ಸ್ ಹೈಡ್ರೋಜನ್ ಆಟಮ್ ಆಫ್ ಒನ್ ಮಾಲಿಕ್ಯೂಲ್ ವಿತ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಹೈಡ್ರೋಜನ್ ಮಾಲಿಕ್ಯೂಲು ಮತ್ತು ಎಲೆಕ್ಟ್ರೋನೆಗೆಟಿವ್ ಮಾಲಿಕ್ಯೂಲ್ಸ್ ಮಧ್ಯೆ ಏನಂತಂದರೆ ಒಂದು ಬಾಂಡಿಂಗ್ ಇರುತ್ತೆ. ಅದಕ್ಕೇನಂತ ಕರಿತೀವಿ ಅಂತಂದರೆ ಹೈಡ್ರೋಜನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಹೈಡ್ರೋಜನ್ ಬಾಂಡ್ ಈಸ್ ಅಬೌಟ್ 5 to 10% as strong as covalent bond, hence the length of hydrogen bond is larger than the covalent bond. ಆದರೆ ಹೈಡ್ರೋಜನ್ ಬಾಂಡ್ 5 to 10% ಏನಂತಂದರೆ ಸ್ಟ್ರಾಂಗ್ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ದ ಕೋವಲೆಂಟ್ ಬಾಂಡ್. ಅದಕ್ಕೋಸ್ಕರ ಇದೇನಾಗತ್ತಪ್ಪ ಅಂತಂದರೆ ಲಾರ್ಜರ್ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ದಿ ಕೋವಲೆಂಟ್ ಬಾಂಡ್. Conditions for hydrogen bonding, in that the first condition is hydrogen atom should be bonded to a highly electronegative atoms such as fluorine, oxygen or nitrogen. ಅಂದರೆ ಹೈಡ್ರೋಜನ್ ಆಟಮ್ ಏನಿರಬೇಕಂತಂದರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಜೊತೆಗೆ ಏನಾಗಬೇಕು, ಬೈಂಡ್ ಆಗಬೇಕು. ಸೆಕೆಂಡ್ ಈಸ್ ಸೈಜ್ ಆಫ್ ದ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಶುಡ್ ಬಿ ಸ್ಮಾಲ್. ಎಲೆಕ್ಟ್ರೋನೆಗೆಟಿವ್ ಆಟಮ್ ಸೈಜ್ ಏನಿರಬೇಕಂದ್ರೆ ಸ್ಮಾಲ್ ಇರಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಹೈಡ್ರೋಜನ್ ಬಾಂಡ್ಸ್. First one is intermolecular hydrogen bond. Intermolecular hydrogen bond is formed between two different molecules of the same or different substance. ಅಂದರೆ ಒಂದೇ ತೆರನಾಗಿರುವಂಥ ಅಥವಾ ಬೇರೆ ತೆರನಾಗಿರುವಂಥ ಸಬ್ಸ್ಟೆನ್ಸ್ ಮಧ್ಯೆ ಏನಾಗತ್ತಂತಂದರೆ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ. ಇಂಟರ್ ಅಂತಂದರೆ ಮಧ್ಯದಲ್ಲಿ. ಎಕ್ಸಾಂಪಲ್ಸ್ ಆರ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಫ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ಆಲ್ಕೋಹಾಲ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್. Second one is the intramolecular hydrogen bond. Intra, within. So here intramolecular hydrogen bond is formed between the hydrogen atom and the highly electronegative atom within the same molecule. Formed between hydrogen atom ಮತ್ತೆ highly electronegative atom within the same molecule. ಒಂದೇ ಮಾಲಿಕ್ಯೂಲ್ ಒಳಗೆ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಮತ್ತು ಎಲೆಕ್ಟ್ರೋನೆಗೆಟಿವ್ ಮಧ್ಯೆ ಏನಾಗುತ್ತಪ್ಪ ಅಂತಂದರೆ ಹೈಡ್ರೋಜನ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಆರ್ಥೋನೈಟ್ರೋಫಿನಾಲ್, ಇಟ್ ಕಂಟೇನ್ಸ್ ಇಂಟರ್ಮೊಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ಸ್. ಆರ್ಥೋನೈಟ್ರೋಫಿನಾಲ್ನಲ್ಲಿ ಇಂಟರ್ಮೊಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಹೆನ್ಸ್ ಇಟ್ ಶೋಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್. In case of meta and para-nitrophenols, intermolecular hydrogen bond exists resulting in high melting point and boiling point. So this is all about the hydrogen bonds, and